तस्य चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। So last time now चातुर्वर्ण्यं मया सृष्टं गुण कर्म विभागशः तस्य कर्तारमपि मां विद्य कर्तारम् ಅವ್ಯಯಂ। ಈ ನಾಲ್ಕು ವರ್ಣಗಳನ್ನ ನಾನೇ ಸೃಷ್ಟಿ ಮಾಡಿರೋದು ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ. ಗುಣ ಕರ್ಮ ವಿಭಾಗಶಃ ಜನ್ಮ ಅಲ್ಲ, ಈ ವರ್ಣಗಳು ಗುಣಗಳಿಂದ ನಿರ್ಮಿತವಾದವು, ಜನ್ಮದಿಂದಲ್ಲ. ತಸ್ಯ ಕರ್ತಾರಮಪಿ ಮಾಂ, ಈ ವರ್ಣಾಶ್ರಮವನ್ನು ನಾನು ಸೃಷ್ಟಿ ಮಾಡಿದ್ರು ಕೂಡ ವಿದ್ಯೆಯ ಕರ್ತಾರಂ, ನಾನು ಕರ್ತ ಅಲ್ಲ, ಅಂದರೆ ಐ ಆಮ್ ನಾಟ್ ಬೌಂಡ್ ಬೈ ಇಟ್, ನಾನು ಕರ್ತಾರನಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ವ್ಯವಸ್ಥೆಯನ್ನು ಸೃಷ್ಟಿಸಿದರು ನಾನು, ಬದಲಾವಣೆ ಇಲ್ಲದವನು, ಅವೇನು, ಆದ್ದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ ಅಂತ ಕೃಷ್ಣ ಹೇಳ್ತಾನೆ. ಸೊ ನಮಾಂ ಕರ್ಮಾಣಿ ಲಿಂಪಂತಿ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಫೀರ್ನ ಸ ಬದ್ಧತೆ. ಯಾರಾದ್ರೂ ಓದ್ತೀರಾ ಅನುವಾದವನ್ನು? ಅನುವಾದ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ನಾನು ಕರ್ಮಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರಿಗೂ ಫಲಾಪೇಕ್ಷೆಯ ಕರ್ಮಬಂಧನವಿಲ್ಲ. ಹರೇ ಕೃಷ್ಣ. ಸೊ ಕರ್ಮವು, ಕೃಷ್ಣ ಕರ್ಮ ಮಾಡ್ತಾನೆ, ಅದ್ರ ಮಾಡೋ ತರ ಕಾಣಿಸ್ತಾನೆ, ಆದ್ರೆ ಕರ್ಮ ಕೃಷ್ಣನಿಗೆ ಅಂಟ್ಕೊಳ್ಳೋದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮೇ ಫಲೇ ಸ್ಪೃಹ. ಕರ್ಮ ಫಲದ ಇಚ್ಛೆ ಕೂಡ ಕೃಷ್ಣನಿಗಿಲ್ಲ. ಇದಿಮಾಂ ಯೋಭಿಜಾನಾತಿ ಕರ್ಮ ವಿಸಂಬದ್ಧತೆ. ಯಾರು ಇದನ್ನು ತಿಳ್ಕೊಂಡಿದ್ದಾರೋ ಅವರು ಕೂಡ ಕರ್ಮಕ್ಕೆ ಬಂಧಿತರಾಗೋದಿಲ್ಲ. ರೈಟ್. ಕೃಷ್ಣ ಯುದ್ಧ ಮಾಡ್ತಾನೆ, ಆದ್ರೆ ಯುದ್ಧದ ಕರ್ಮಫಲ ಕೃಷ್ಣ ಬಯಸೋದಿಲ್ಲ, ಮತ್ತೆ ಆ ಕರ್ಮಗಳಿಗೆ ಕೃಷ್ಣ ಈಡಾಗೋದಿಲ್ಲ, ಸೊ ಅಂಟುವುದಿಲ್ಲ ಕೃಷ್ಣನಿಗೆ. ಸೊ ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕೃಷ್ಣ ಕರ್ಮದ ನಿಯಮದ ಸೃಷ್ಟಿಕರ್ತ, ಸೊ ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ ಕೃಷ್ಣ. ಈಗ ಜೇಡರ್ ಹುಳು ಅದು ಜಿಡಿ ತನ್ನ ಮನೆ ಮಾಡುತ್ತೆ, ಆದರೆ ಅದರಲ್ಲಿ ಹುಳು ಬಂದು ಸಿಕ್ಕಾಕೊಳ್ಳುತ್ತೆ, ಆದ್ರೆ ಅದು ಜಿಡಿ ಹುಳು ಸಿಕ್ಕಾಕೊಳ್ಳೋದಿಲ್ಲ. ಅದೇ ರೀತಿ ಕೃಷ್ಣ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ, ಕರ್ಮದ ನಿಯಮವನ್ನು ಸೃಷ್ಟಿ ಮಾಡಿದ್ದಾನೆ, ಅದರಲ್ಲಿ ನಮಗೆ ಕರ್ಮ ಅಂಟ್ಕೊಳ್ಳುತ್ತೆ, ಆದರೆ ಕೃಷ್ಣನಿಗೆ ಆ ಕರ್ಮಗಳು ಅಂಟ್ಕೊಳ್ಳೋದಿಲ್ಲ. ಕೃಷ್ಣ ಯಾವಾಗಲೂ ಮುಕ್ತ ಪುರುಷ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮ ಇವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ವೆಂಕಟೇಶ್ ಗುರು. ಹರೇ ಕೃಷ್ಣ ಪ್ರಭು. ಅನುವಾದ. ಪ್ರಾಚೀನ ಕಾಲದ ಎಲ್ಲ ಮುಕ್ತಾತ್ಮರು ನನ್ನ ದಿವ್ಯ ಸ್ವಭಾವವನ್ನು ಹೀಗೆ ಅರ್ಥ ಮಾಡಿಕೊಂಡು ಕರ್ಮವನ್ನು ಮಾಡಿದರು. ನೀನು ಅವರ ಹೆಜ್ಜೆಯನ್ನು ಅನುಸರಿಸಿ ನಿನ್ನ ಕರ್ತವ್ಯವನ್ನು ಮಾಡಬೇಕು. ಕರ್ತವ್ಯವನ್ನು ಬಿಡಬಾರ್ದು. ಏವಂ ಜ್ಞಾತ್ಮ, ಇದನ್ನು ಅರ್ಥ ಮಾಡಿಕೊಂಡು ಕೃತಂ ಕರ್ಮ ಪೂರ್ವರಪಿ ಮುಮುಕ್ಷುಭಿಃ. ಮುಮುಕ್ಷುಭಿಃ ಅಂದ್ರೆ ಮೋಕ್ಷ ಪಡೆದವರು ಕೂಡ ಕರ್ಮವನ್ನು ಮಾಡಿದ್ದಾರೆ.
ಕರ್ಮ ಫಲಾಪೇಕ್ಷೆ ಇಲ್ಲದೆ. ಸೊ ಅರ್ಜುನ, ನೀನು ಕೂಡ ಕರ್ಮವನ್ನು ಮಾಡು, ಯುದ್ಧವನ್ನು ಮಾಡು, ಕರ್ಮ ಫಲಾಪೇಕ್ಷೆ ಇಲ್ಲದೆ ನೀನು ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ಈ ರೀತಿ ಮಾಡಿದಾಗ ಕರ್ಮವು ನಿನ್ನನ್ನು ಅಂಟಿಕೊಳ್ಳುವುದಿಲ್ಲ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಶೇಷುಭಾತ್. ಎಸ್ ಲೋಕೇಶ್. ಭಾವಾರ್ಥ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಹಿಂದಿನ ನಿಜವಾದ ಅನುವಾದ ಓದಿ. ಸರಿ. ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬುದನ್ನು ತೀರ್ಮಾನಿಸುವಾಗ ಬುದ್ಧಿವಂತರಿಗೂ ದಿಗ್ಭ್ರಮೆಯಾಗುತ್ತದೆ. ಕರ್ಮವೆಂದರೇನು ಎಂಬುದನ್ನು ಈಗ ನಿನಗೆ ವಿವರಿಸಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ಎಲ್ಲಾ ಅಶುಭದಿಂದ ಬಿಡುಗಡೆ ಹೊಂದುವೆ. ಕಿಂ ಕರ್ಮ, ಕರ್ಮ ಅಂದ್ರೇನು? ಕಿಂ ಅಕರ್ಮೇತಿ, ಅಕರ್ಮ ಅಂದ್ರೇನು? ಕವಯೋಪಿ ಅತ್ರ ಮೋಹಿತ, ಮಹಾ ವಿದ್ವಾಂಸರಿಗೂ ಇದು ತಿಳಿಯೋದು. ತತ್ತೇ ಕರ್ಮ ಪ್ರವಕ್ಷ್ಯಾಮಿ, ಅದರ ಬಗ್ಗೆ ನಾನು ನಿನಗೆ ಹೇಳ್ತೀನಿ. ಯಜ್ಞಾತ್ವ, ಇದನ್ನು ತಿಳ್ಕೊಂಡ್ಮೇಲೆ ಮೋಕ್ಷಶೆ ಅಶುಭಾತ್, ಎಲ್ಲ ಅಶುಭಗಳಿಂದ ಮುಕ್ತನಾಗುತ್ತೀಯ. ಸೊ 17 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಕರ್ಮ ಅಂದ್ರೆ ಏನು. 3 ಪ್ರಕಾರದ ಕರ್ಮಗಳು. ಕರ್ಮಣೋ ಹ್ಯಪಿ ಬೋಧವ್ಯಂ, ಬೋಧವ್ಯಂ ಚ ವಿಕರ್ಮಣಃ, ಅಕರ್ಮಣಶ್ಚ ಬೋಧವ್ಯಂ, ಗಹನಾ ಕರ್ಮಣೋ ಗತಿ. ಸುನೀತ್. ಅನುವಾದ: ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು, ನಿಷಿದ್ಧ ಕರ್ಮ ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಕರ್ಮ ಅಂದರೆ ಸಾಮಾನ್ಯವಾದ ಕರ್ಮ, ನಿಗದಿತವಾದಂತಹ ಕರ್ಮ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವರಿಗೆಲ್ಲ ನಿಗದಿತವಾದಂಥ ಕರ್ಮ ಇದೆ. ಬ್ರಾಹ್ಮಣರು ವೇದ ಅಧ್ಯಯನವನ್ನು ಮಾಡಬೇಕು, ಬ್ರಾಹ್ಮಣರು ವೇದ ಅಧ್ಯಯನ ಮಾಡಬೇಕು ಮತ್ತೆ ಪ್ರಚಾರ ಮಾಡಬೇಕು. ಕ್ಷತ್ರಿಯರು ರಕ್ಷಣೆ ಕೊಡಬೇಕು, ಅವರು ಕರವನ್ನು ವಸೂಲಿ ಮಾಡಬೇಕು, ಟ್ಯಾಕ್ಸ್ ವಸೂಲಿ ಮಾಡಬೇಕು, ಮತ್ತೆ ಜನರಿಗೆ ರಕ್ಷಣೆ ಕೊಡಬೇಕು. ಆ ಟ್ಯಾಕ್ಸ್ನಿಂದ ಅವರು ಸಮಾಜ ಸೇವೆ ಮಾಡಬೇಕು. ವೈಶ್ಯರು ಕೃಷಿ, ಗೋರಕ್ಷೆ, ವಾಣಿಜ್ಯ, ವೈಶ್ಯಕರ್ಮ ಸ್ವಭಾವಜನ್, ಕೃಷಿ, ಗೋರಕ್ಷೆ, ಹಸುಗಳನ್ನು ರಕ್ಷಣೆ ಮಾಡುವುದು, ಮತ್ತೆ ವಾಣಿಜ್ಯ ವ್ಯಾಪಾರ ಮಾಡುವುದು, ಇದರಲ್ಲಿ ತೊಡಗಬೇಕು. ಶೂದ್ರರು ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಶೂದ್ರರು ಮೇಲೆ ಇದ್ದಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಅವರೆಲ್ಲರ ಸೇವೆಯನ್ನ ಮಾಡಬೇಕು. ಗಹನಾ ಕರ್ಮಣೋ ಗತಿ, ಈ ಕರ್ಮದ ಗತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಈ ರೀತಿ ಸಂಕ್ಷಿಪ್ತವಾಗಿ ಕರ್ಮದ ಬಗ್ಗೆ ಹೇಳಿದಾನೆ. ನಂತರ ಕೃಷ್ಣ 18ನೇ ಶ್ಲೋಕದಲ್ಲಿ ಹೇಳ್ತಾನೆ. ಸೊ 18ನೇ ಶ್ಲೋಕ ಇವತ್ತನ ಚರ್ಚೆ ಮಾಡೋಣ. ಓಕೆ, ಸೊ ಎಲ್ಲರೂ ಹೇಳಿ. ಕರ್ಮಣಿ ಅಕರ್ಮ ಯಃ ಪಶ್ಯೇದ್, ಕರ್ಮಣ್ಯ ಕರ್ಮಣ ಪಶ್ಯೇತ್, ಅಕರ್ಮಣಿ ಚ ಕರ್ಮಯಃ, ಅಕರ್ಮಣಿ ಚ ಕರ್ಮಯಃ, ಸ ಬುದ್ಧಿಮಾನ್ ಮನುಷ್ಯೇಷು, ಸಬುದ್ಧಿಮಾನ್ ಮನುಷ್ಯೇಷು, ಸ್ವಯುಕ್ತಃ ಕೃತ್ಸ್ನ ಕರ್ಮಕೃತ್, ಸಂಯುಕ್ತಃ ಕೃತ ಕರ್ಮಕೃತ್. ಕರ್ಮಣ್ಯಕರ್ಮ ಯಃ ಪಶ್ಯೇದ್, ಕರ್ಮ ಯಃ ಪಶ್ಯೇತ್, ಅಕರ್ಮಣಿ ಚ ಕರ್ಮಯಃ, ಅಕರ್ಮಣಿ ಚ ಕರ್ಮಯಃ, ಸ ಬುದ್ಧಿಮಾನ್ ಮನುಷ್ಯೇಷು, ಸಬುದ್ಧಿಮಾನ್ ಮನುಷ್ಯೇಷು, ಸ್ವಯುಕ್ತಃ ಕೃತ್ಸ್ನ ಕರ್ಮಕೃತ್.
ಸಂಯುಕ್ತಃ ಕೃತ್ಸ್ನ ಕರ್ಮ ಸಂಯುಕ್ತಃ ಕೃಷ್ಣಕರ್ಮಕೃತ್. ಅನುವಾದ ಓದಿ ವೆಂಕಟೇಶ್. ಎಷ್ಟು? ಅನುವಾದ. ಕರ್ಮದಲ್ಲಿ ಅಕರ್ಮದಲ್ಲಿ ಕರ್ಮವನ್ನು ಕಾಣುವವನು ಮನುಷ್ಯರಲ್ಲಿ ಬುದ್ಧಿವಂತನು. ಅವನು ಎಲ್ಲಾ ಬಗೆಯ ಕರ್ಮಗಳಲ್ಲಿ ತೊಡಗಿದ್ದರೂ ಅಲೌಕಿಕ ಸ್ಥಿತಿಯಲ್ಲಿರುವವನು. ಭಾವಾರ್ಥ: ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸಹಜವಾಗಿ ಕರ್ಮ ಬಂಧನದಿಂದ ಮುಕ್ತನಾದವನು. ಅವನು ಮಾಡುವುದೆಲ್ಲ ಕೃಷ್ಣನಿಗಾಗಿಯೇ. ಆದುದರಿಂದ ಅವನು ಯಾವುದೇ ಕರ್ಮದ ಪರಿಣಾಮವನ್ನು ಬೋಧಿಸುವುದೂ ಇಲ್ಲ ಅಥವಾ ಅದರ ದುಃಖ ಅನುಭವಿಸುವುದೂ ಇಲ್ಲ. ಹೀಗಾಗಿ ಅವನು ಕೃಷ್ಣನಿಗಾಗಿ ಎಲ್ಲಾ ಬಗೆಯ ಕರ್ಮದಲ್ಲಿ ತೊಡಗಿದ್ದರೂ ಮನುಷ್ಯ ಸಮಾಜದಲ್ಲಿ ಬುದ್ಧಿವಂತನು. ಅಕರ್ಮ ಎಂದರೆ ಕೆಲಸಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಎಂದರ್ಥ. ನಿರಾಕಾರವಾದಿಯು ಭಯದಿಂದ ಫಲಾಪೇಕ್ಷೆಯ ಕರ್ಮವನ್ನು ಬಿಡುತ್ತಾನೆ. ಕರ್ಮಫಲವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಯಾಗದಿರಲಿ ಎಂದು ಅವನ ಯೋಚನೆ. ಆದರೆ ಸಾಕಾರವಾದಿಗೆ ತನ್ನ ಸ್ಥಾನವು ದೇವೋತ್ತಮ ಪರಮಪುರುಷನ ನಿತ್ಯ ಸೇವಕನದು ಎನ್ನುವ ಸರಿಯಾದ ತಿಳುವಳಿಕೆ ಇರುತ್ತದೆ. ಆದುದರಿಂದ ಅವನು ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಎಲ್ಲವನ್ನೂ ಕೃಷ್ಣನಿಗಾಗಿ ಮಾಡುವುದರಿಂದ ಈ ಸೇವಾ ಕಾರ್ಯದಲ್ಲಿ ಅವನಿಗೆ ಕೇವಲ ಅಲೌಕಿಕ ಸುಖದ ಅನುಭವವಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ತೊಡಗಿದವರಿಗೆ ಸ್ವಂತ ಇಂದ್ರಿಯ ಸುಖದ ಬಯಕೆ ಇಲ್ಲ ಎಂದು ತಿಳಿಯಲಾಗಿದೆ. ಕೃಷ್ಣನ ನಿತ್ಯ ಸೇವೆಯ ಭಾವವು ಮನುಷ್ಯನನ್ನು ಕರ್ಮದ ಎಲ್ಲ ಪ್ರತಿಕ್ರಿಯೆಗಳಿಂದ ರಕ್ಷಿಸುತ್ತದೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ತುಂಬ ಡಿಫಿಕಲ್ಟ್ ಶ್ಲೋಕ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ. ಕರ್ಮಣಿ ಅಕರ್ಮ ಯಹ ಪಶ್ಯೇತ್, ಕರ್ಮದಲ್ಲಿ ಅಕರ್ಮವನ್ನು ಕಾಣುವುದು. ಅಕರ್ಮಣಿ ಚ ಕರ್ಮಯ, ಮತ್ತೆ ಅಕರ್ಮದಲ್ಲಿ ಕರ್ಮವನ್ನು ಕಾಣುವುದು. ಸ ಬುದ್ಧಿಮಾನ್ ಮನುಷ್ಯೇಶು, ಅವನು ಬುದ್ಧಿವಂತ. ಸ್ವಯುಕ್ತ, ಮತ್ತು ಅವನು ದಿವ್ಯ ಸ್ಥಿತಿಯಲ್ಲಿರುತ್ತಾನೆ. ಕೃತ್ಸ್ನ ಕರ್ಮಕೃತ್, ಎಲ್ಲ ಕರ್ಮಗಳಲ್ಲಿ ತೊಡಗಿದರು. ಎಲ್ಲ ಕರ್ಮ ತೊಡಗಿದರೂ ಅವನು ದಿವ್ಯ ಸ್ಥಿತಿಯಲ್ಲಿರುತ್ತಾನೆ. ಸೊ ಈ ಒಂದು ಶ್ಲೋಕ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸೊ ಫಾರ್ ಎಕ್ಸಾಂಪಲ್, ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತರಿದ್ದಾರೆ, ರೈಟ್? ಸೊ ಹಲವಾರು ಜನ ಭಕ್ತರಿದ್ದಾರೆ. ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಅಡುಗೆ ಮಾಡ್ತಾ ಇದ್ದಾರೆ ಭಗವಂತನಿಗೋಸ್ಕರ, ಭಗವಂತನಿಗೆ ಭೋಗ ತಯಾರಿ ಮಾಡ್ತಾ ಇದ್ದಾರೆ. ಕೆಲವರು ರಸ್ತೆಯಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಕೆಲವರು ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ, ಕೆಲವರು ಫಂಡ್ ಕಲೆಕ್ಷನ್ ಮಾಡ್ತಾರೆ, ದೇವಸ್ಥಾನ ಕಟ್ತಾರೆ, ಹಲವಾರು ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಸೊ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ರು ಕೂಡ ಅವರಿಗೆ ಯಾವುದೇ ಕರ್ಮ ಬಂಧನ ಉಂಟಾಗುವುದಿಲ್ಲ. ಆದ ಕಾರಣದಿಂದ ಅವರು ಕರ್ಮ ಮಾಡ್ತಾ ಇದ್ರು ಕೂಡ ಅಕರ್ಮ ಅಂತ ನಾವು ತಿಳಿಬೇಕು. ಕರ್ಮಣಿ ಅಕರ್ಮ ಯಹ ಪಶ್ಚೇದ್, ಇದು ಫಸ್ಟ್ ಲೈನ್ ಅರ್ಥ. ಶೀಲ ಪ್ರಭುಪಾದರು ಕೂಡ ಕೆಲವೊಮ್ಮೆ ಬ್ಯಾಂಕಿಗೆ ಹೋಗ್ತಾ ಇದ್ರು, ಪಾಸ್ಪೋರ್ಟ್ ವೀಸಾ ರೆಡಿ ಮಾಡ್ತಾ ಇದ್ರು, ಮತ್ತೆ ಕೆಲವೊಮ್ಮೆ ಇದು ಮಾಡ್ತಾ ಇದ್ರು, ಏನಂತಾರೆ ಬುಕ್ಸ್ ಪ್ರಿಂಟ್ ಮಾಡ್ತಾ ಇದ್ರು, ಕೆಲವೊಮ್ಮೆ ಅವರು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು. ಸೊ ಈ ರೀತಿ ಹಲವಾರು ಕಾರ್ಯಗಳನ್ನ ಮಾಡ್ತಾ ಇದ್ರು. ಬಟ್ ದಟ್ಸ್ ಆಲ್ ಅಕರ್ಮ, ಅದು ಕೃಷ್ಣನಿಗೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಗಳು. ಅದಕ್ಕಾಗಿ ಅದನ್ನೆಲ್ಲ ಅಕರ್ಮ ಅಂತ ಪರಿಗಣಿಸಬೇಕು. ಸೊ ಕರ್ಮಣಿ ಅಕರ್ಮ ಯಹ ಪಶ್ಚೇತ್. ನಂತರ ಅಕರ್ಮಣಿ ಚ ಕರ್ಮಯ, ಕೆಲವರು ಕರ್ಮವನ್ನು ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿರ್ತಾರೆ. ಆದರೆ ಅವ್ರ ಮನಸ್ಸಿನಲ್ಲಿ ಸಾಕಷ್ಟು ಆಲೋಚನೆಗಳು,
ಮತ್ತೆ ಇಂದ್ರಿಯ ಸುಖದ ಇಚ್ಛೆಗಳು ತುಂಬಿರ್ತವೆ. ಅವರು ಇಂದ್ರಿಯ ತೃಪ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದ ಕಾರಣ ಅವರನ್ನ ಏನಂತ ಕರೆದಿದ್ದಾರೆ? ಅಕರ್ಮ ಮಾಡ್ತಾ ಇದ್ರು. ಕರ್ಮ ಮಾಡ್ತಾ ಇಲ್ಲ ಆದ್ರೂ ಕೂಡ ಕರ್ಮವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಭೌತಿಕ ಇಂದ್ರಿಯ ತೃಪ್ತಿಯ ಆಸೆಗಳು ಅವರಲ್ಲಿ ತುಂಬಿದೆ. ಸೊ ಅಕರ್ಮಣೀಚ ಕರ್ಮಯ ಸ ಬುದ್ಧಿಮಾನ್ ಮನುಷ್ಯೇಶು. ನಿರಾಕಾರವಾದಿಯು ಭಯದಿಂದ ಫಲಾಪೇಕ್ಷೆಯ ಕರ್ಮವನ್ನು ಬಿಡುತ್ತಾನೆ. ಕರ್ಮಫಲವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಯಾಗದಿರಲಿ ಎಂದು ಅವನ ಯೋಚನೆ. ಕರ್ಮಫಲ ನನಗೆ ಅಂಟಿಕೋಬಾರದು ಅನ್ನೋ ಭಯ. ಆದರೆ ಸಾಕಾರವಾದಿಗೆ ತನ್ನ ಸ್ಥಾನವು ದೇವತ ಪರಮ ಪುರುಷನ ನಿತ್ಯ ಸೇವಕನು ಎನ್ನುವ ಸರಿಯಾದ ತಿಳುವಳಿಕೆ ಇರುತ್ತದೆ. ಆದ್ದರಿಂದ ಅವನು ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ತೊಡಗುತ್ತಾನೆ. ನಿರಾಕಾರವಾದಿ ಕರ್ಮವನ್ನು ಬಿಟ್ಟು ಕರ್ಮ ಬಂಧನದ ಭಯದಿಂದ ಕರ್ಮವನ್ನು ತ್ಯಜಿಸುತ್ತಾನೆ. ಆದರೆ ಸಕಾರವಾದಿ ಅಂದ್ರೆ ಕೃಷ್ಣ ಭಕ್ತರು ಕರ್ಮವನ್ನ ಭಗವಂತನಿಗೋಸ್ಕರ ಮಾಡ್ತಾರೆ. ಎಲ್ಲವನ್ನು ಕೃಷ್ಣನಿಗಾಗಿ ಮಾಡುವುದರಿಂದ ಈ ಸೇವಾ ಕಾರ್ಯದಲ್ಲಿ ಅವನಿಗೆ ಕೇವಲ ಅಲೌಕಿಕ ಸುಖದ ಅನುಭವವಾಗುತ್ತದೆ. ಟ್ರಾನ್ಸೆಂಡೆಂಟಲ್ ಬ್ಲಿಸ್. ಈ ಪ್ರಕ್ರಿಯೆಯಲ್ಲಿ ತೊಡಗಿದವರಿಗೆ ಸ್ವಂತ ಇಂದ್ರಿಯ ಸುಖದ ಬಯಕೆ ಇಲ್ಲ ಎಂದು ತಿಳಿಯಲಾಗಿದೆ. ಸೊ ಕೃಷ್ಣ ಭಕ್ತರಿಗೆ ಸ್ವಂತ ಇಂದ್ರಿಯ ಬಯಕೆ ಇಲ್ಲ. ಕೃಷ್ಣನಿಗೆ ಸಂತೋಷ ಕೊಡುವಂತಹ ಒಂದು ಬಯಕೆ ಇದೆ. ಸೊ ಕೃಷ್ಣನ ನಿತ್ಯ ಸೇವೆಯ ಭಾವವು ಮನುಷ್ಯನನ್ನು ಕರ್ಮದ ಎಲ್ಲ ಪ್ರತಿಕ್ರಿಯೆಗಳಿಂದ ತೊಂದರೆಯಾಗದಂತೆ ರಕ್ಷಿಸುತ್ತದೆ. ಸೊ ಕೃಷ್ಣನ ಸೇವೆಯಲ್ಲಿ ತೊಡಗಿದರೆ ನಿರಂತರವಾಗಿ ಏನಾಗುತ್ತೆ? ನಾವು ಎಲ್ಲ ಕರ್ಮದಿಂದ ಮುಕ್ತರಾಗ್ತೀವಿ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗುವುದೇ ನಿಜವಾದ ಅಕರ್ಮ. ದಟ್ ಕಾಸಸ್ ಫ್ರೀಡಮ್ ಫ್ರಮ್ ಆಲ್ ಬಾಂಡೇಜ್. ರೈಟ್. ಸೊ ಕರ್ಮಣಿ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯ. ಕೆಲವೊಮ್ಮೆ ಹಿಮಾಲಯದಲ್ಲಿ ಯೋಗಿಗಳು ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಆದರೆ ಮನಸ್ಸಿನಲ್ಲಿ ಸ್ವಾರ್ಥ ಇಚ್ಛೆಗಳು ದೂರ ಆಗಿಲ್ಲ. ಏನು ಕೆಲಸ ಮಾಡದೇ ಇದ್ರೂ ಕೂಡ ಕೃಷ್ಣನ ಧ್ಯಾನ ಮಾಡ್ತಾ ಇಲ್ಲ. ಅವರು ನಿರಾಕಾರವಾದಿಗಳಾಗಿದ್ದಾರೆ, ಪ್ರಾಣಾಯಾಮ ಮಾಡ್ತಾ ಇದ್ದಾರೆ. ಸೊ ಕೃಷ್ಣನ ಸೇವೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅವರಿಗೂ ಕೂಡ ಕರ್ಮಫಲ ಅಂಟ್ಕೊಳ್ಳುತ್ತೆ. ಆದರೆ ಕೃಷ್ಣ ಭಕ್ತರು ಸಕ್ರಿಯವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದ ಕಾರಣ ಅವರಿಗೆ ಕರ್ಮ ಬಂಧನ ಅಂಟ್ಕೊಳ್ಳೋದಿಲ್ಲ. ಆದ ಕಾರಣದಿಂದ ಕೃಷ್ಣ ಭಕ್ತರು ಮುಕ್ತರು. ರೈಟ್. ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಕರ್ಮಕೃತ್. ಅವನು ನಿಜವಾದ ಸ್ಥಿತಿಯಲ್ಲಿದ್ದಾನೆ. ಸಯುಕ್ತ. ಯುಕ್ತ ಅಂದರೆ ಇಸ್ ಪ್ರಾಪರ್ಲಿ ಸಿಚುವೇಟೆಡ್, ಎಂಗೇಜ್ಡ್ ಇನ್ ಕೃಷ್ಣ ಸರ್ವಿಸ್. ಈ ರೀತಿ ಅರ್ಥ ಮಾಡ್ಕೋಬೇಕು. ರೈಟ್. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನನಗೆ ನನ್ನ ಪ್ರಶ್ನೆ. ಸೊ ಯಾರಾದರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಅಥವಾ ಅವರು ಅಂಗಡಿ ನಡೆಸ್ತಾ ಇದ್ದಾರೆ, ಅಥವಾ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಅದು ಕರ್ಮವೋ ಅಥವಾ ಅಕರ್ಮ? ಅಕರ್ಮ. ಅಕರ್ಮ. ನೀವು ಅಂಗಡಿ ನಡೆಸ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರುವಂತಹ ಬಿಸ್ನೆಸ್ ಅಥವಾ ಒಂದು ಇದು ಕಾರ್ಯ ವಾಟ್ ಇಸ್ ದಟ್? ಅಕರ್ಮ ಅಥವಾ ಕರ್ಮ? ಕರ್ಮ ಗುರುಜಿ. ಕರ್ಮ. ಕರ್ಮ. ಯಾಕೆ? ಅದು ಕೃಷ್ಣನ ಭಕ್ತಿ ಅಲ್ಲಲ್ವ ಗುರುಜಿ. ಕೆಲಸ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ದುಡಿಯೋದಕ್ಕೋಸ್ಕರ ಮಾಡ್ತೀವಿ. ಅದಕ್ಕೆ ಓಕೆ, ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದೀವಿ, ಅದಕ್ಕೆ ಅದು ಕರ್ಮ. ಕರ್ಮ. ಸೊ ಈ ಕರ್ಮವನ್ನ ಅಕರ್ಮವಾಗಿ ಪರಿವರ್ತನೆಗೊಳಿಸೋದು ಹೇಗೆ? ಕೃಷ್ಣ ಧ್ಯಾನದಲ್ಲಿ ಇದ್ರೆ ಆಯ್ತು ಅನ್ಸುತ್ತೆ. ಕೃಷ್ಣ ಧ್ಯಾನದಲ್ಲಿದ್ರೆ ಇದ್ರ ಜೊತೆಗೆ ಸೊ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಕೃಷ್ಣನ ಧ್ಯಾನ ಮಾಡ್ಬೇಕಾ? ಮತ್ತೆ ಕೃಷ್ಣನ ಸೇವೆಯಲ್ಲಿ, ಕೃಷ್ಣನ ಧ್ಯಾನದಲ್ಲಿ ಇದ್ರೆ ಆಗ್ಬೋದು ಅನ್ಸುತ್ತೆ. ಸೊ ಬಿಸ್ನೆಸ್ ಅನ್ನ ಹೇಗೆ ಕೃಷ್ಣನ ಸೇವೆಯಲ್ಲಿ ತೊಡಗಿಸಬಹುದು? ಬಿಸ್ನೆಸ್ ಅನ್ನ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಓದ್ತಾ ಇದ್ದೀನಿ. ಓದ್ತಾ ಇದೀಯಾರ? ಓಕೆ. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಸ್ಟಡೀಸ್. ಸ್ಟಡೀಸ್ ಕರ್ಮ ಅಥವಾ ಅಕರ್ಮ? ಕರ್ಮ. ಕರ್ಮ ತಾನೆ. ಸೊ ಕರ್ಮ.
ಕರ್ಮ. ಸೊ ಅದನ್ನ ಅಕರ್ಮವಾಗಿ ಹೇಗೆ ಪರಿವರ್ತನೆ ಮಾಡೋದು? ಸ್ಟಡೀಸ್ ಜೊತೆನೂ ಕೃಷ್ಣ ಸೇವೆ ಕೃಷ್ಣ ಭಕ್ತಿ ಮಾಡ್ಕೊಂಡು ಹೋಗೋದು. ಓಕೆ, ಸ್ಟಡೀಸ್ ಜೊತೆ ಕೃಷ್ಣ ಭಕ್ತಿಯನ್ನು ಮಾಡ್ತಾ ಇರೋದು. ಓಕೆ, ಮಾಡಕ್ ಎಲ್ಲ ಕೃಷ್ಣನಿಗೆ ಅರ್ಪಿಸೋದು. ಓಕೆ, ನಾವು ಮಾಡುವ ಸ್ಟಡೀಸ್ ಎಲ್ಲ ರಿಸಲ್ಟ್ಸ್ ನ ಕೃಷ್ಣನಿಗೆ ಅರ್ಪಣೆ ಮಾಡೋದು. ಓಕೆ, ಕೆಲವರು ಎಕ್ಸಾಮ್ಗಿಂತ ಮುಂಚೆ ಬರ್ತಾರೆ. ಎಕ್ಸಾಮ್ ಮುಂಚೆ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಕೃಷ್ಣ ನನಗೆ ಪಾಸ್ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂತಾರೆ. ಸೊ ಎಕ್ಸಾಮ್ ಕೂತು ಬರೀತಾರೆ. ಎಕ್ಸಾಮ್ ಆದ್ಮೇಲೆ ಬರೋದಿಲ್ಲ. ಎಕ್ಸಾಮ್ಗಿಂತ ಮುಂಚೆ ಬಂದ್ರು, ಎಕ್ಸಾಮ್ ಮುಗಿದ ನಂತರ ಬರ್ಲಿಲ್ಲ. ಸೊ ಅದೇನಾಯ್ತು? ಇಟ್ಸ್ ಕರ್ಮ. ಕರ್ಮ. ಯಾಕಂದ್ರೆ ಕರ್ಮ ಫಲವನ್ನ ಭಗವಂತನ ಅರ್ಪಣೆ ಮಾಡಲಿಲ್ಲ. ಸೊ ಎಕ್ಸಾಮ್ ಬಂದ್ಮೇಲೆ ಆ ರಿಸಲ್ಟ್ ಅನ್ನ ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು. ರೈಟ್? ಕರೆಕ್ಟ್. ಸೊ ನಮ್ಮ ಭಕ್ತರೊಬ್ರು ಇದ್ರು, ಅವರು ಗೇಟ್ ಎಕ್ಸಾಮ್ ಬರೆದ್ರು. ಗೇಟ್ ಎಕ್ಸಾಮ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬಂತು ಅವ್ರಿಗೆ. ಸೊ ಅದು ಕರ್ಮ. ಆದ್ರೆ ಇದು ಎಕ್ಸಾಮ್ ಮುಗಿದ್ಮೇಲೆ ರ್ಯಾಂಕ್ 1 ಬಂದ್ಮೇಲೆ ಒಂದು ಸಭೆ ಆಯೋಜನೆ ಮಾಡಿದ್ರು. ಎಲ್ಲ ಟೀಚರ್ಸ್, ಪ್ರೊಫೆಸರ್ಸ್ ಎಲ್ಲರೂ ಬಂದಿದ್ರು. ಆಗ ಇವರು ಕೇಳ್ತಾ ಇದ್ರು, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ಆಗ ಈ ಭಕ್ತ ಹೇಳ್ತಾನೆ, ನಾನು ಭಗವದ್ಗೀತೆಯನ್ನ ಓದ್ತಾ ಇದ್ದೆ. ಸೊ ಭಗವದ್ಗೀತೆ ಓದಿ ನನಗೆ ಸ್ಫೂರ್ತಿ ಬಂತು ಹೇಗೆ ನಾನು ಕರ್ಮವನ್ನು ಮಾಡಬೇಕು ಅಂತ. ನಾನು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ಮವನ್ನು ಮಾಡಬೇಕು, ಕರ್ಮ ಫಲದ ಅಪೇಕ್ಷೆ ಇಟ್ಕೋಬಾರ್ದು. ಮತ್ತೆ ಕರ್ಮದ ಫಲದ ಕಾರಣ ನಾನಲ್ಲ, ಅದು ಭಗವಂತನಿಂದ ಬಂದಿರೋದು, ಭಗವಂತನ ಪ್ರಸಾದ ಅದು. ಸೊ ನಾನು ನನ್ನ ಕರ್ತವ್ಯವನ್ನು ಮಾಡಿದೆ, ಭಗವಂತ ನನಗೆ ಫಲವನ್ನು ಕೊಟ್ಟ. ಸೊ ಈ ಯಶಸ್ಸು ಭಗವಂತನಿಗೆ ಸೇರುತ್ತೆ. ಸಕ್ಸಸ್ ಬಿಲಾಂಗ್ಸ್ ಟು ಕೃಷ್ಣ ಅಂತ ಕೃಷ್ಣನನ್ನ ಹೊಗಳಿದ್ರು, ಭಗವದ್ಗೀತೆಯನ್ನು ಹೊಗಳಿದ್ರು. ಏನಾಯ್ತು, ಎಲ್ಲರಿಗೂ ಭಗವದ್ಗೀತೆ ಸಂದೇಶ ತಲುಪಿತು. ಸೊ ಈಗ ಅದು ಕರ್ಮ ಆಗುತ್ತೋ ಅಥವಾ ಅಕರ್ಮ ಆಗುತ್ತೋ? ಜಸ್ಟ್ ರಿಸಲ್ಟ್ ಬಂದ ತಕ್ಷಣ ಅದು ಕರ್ಮ. ಬಟ್ ಅದು ರಿಸಲ್ಟ್ ಅನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿದ, ಆ ರಿಸಲ್ಟ್ ಅನ್ನ ಉಪಯೋಗಿಸಿ ಕೃಷ್ಣನ ಮಹಿಮೆಯನ್ನ ಹೆಚ್ಚಿಸಿದ, ಆದ ಕಾರಣದಿಂದ ಅದು ಅಕರ್ಮವಾಯಿತು. ಕರೆಕ್ಟ್? ಇದೇನ್ ಸ್ವಲ್ಪ ಕಷ್ಟ ಪ್ರಭುಜಿ. ನೀವ್ ಹೇಳಿದ್ರಲ್ಲ ದೇವರಿಗೆ ಅರ್ಪಿಸ್ಬೇಕು ಅಂತ. ನಾವು ಅಷ್ಟೇ ದೇವಸ್ಥಾನ ಕೆಲಸನೇ ಆಗ್ಲಿ ನಾವೇ ಮಾಡ್ತಾ ಇದ್ರೆ ನಮ್ಮನ್ನು ನೋಡ್ಲಿ, ನಾವು ಒಂದ್ ಸ್ವಲ್ಪ ಗುರುಸ್ಲಿ ಹಂಗೆ ಅನ್ಕೊಂತೀವಿ. ನಮ್ ಕೆಲ್ಸ ನಾವ್ ಮಾಡಿ ಕೃಷ್ಣನಿಗೆ ಅರ್ಪಿಸೋಣ ಅಂತ ಬರೋದೇ ಇಲ್ಲ ಗುರುಜಿ. ಈಗೀಗ ನೀವ್ ಹೇಳಿದ್ಮೇಲೆ ಮಾಡ್ಕೋಬೇಕು. ಎಸ್, ಪ್ರತಿ ಕ್ಷಣ ನಾವು ಪ್ರತಿದಿನ ನಾವು ಮಾಡಿದಂತಹ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು. ಸಪೋಸ್ ಯಾರಾದ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಸೊ ಡೈಲಿ ಒಂದು X% ಪ್ರಾಫಿಟ್ ಬರುತ್ತೆ. ಅದರಲ್ಲಿ 10% ಡೈರೆಕ್ಟ್ ಆಗಿ ಕೃಷ್ಣನಿಗೋಸ್ಕರ ಇಡಬೇಕು. ಹಾಗೇನಾಗುತ್ತೆ, ಅವ್ರಿಗೆ ಗಳಿಸಿದ ಪ್ರಾಫಿಟ್ ಎಲ್ಲ ಕೃಷ್ಣಮಯವಾಗುತ್ತೆ. ಸಪೋಸ್ ಯಾರಾದ್ರು ಕೆಲಸ ಮಾಡ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ, ಜಾಬಲ್ಲಿ ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ, ಅದರಲ್ಲಿ 10% ಅವ್ರಿಗೆ ಕೃಷ್ಣ ಸೇವೆ ಕೊಟ್ಬಿಡ್ತಾರೆ. ರೀಸೆಂಟ್ಲಿ ಮಣಿಪಾಲ್ ಒಬ್ಬ ಸ್ಟೂಡೆಂಟು ಟೆಂಪಲ್ಗೆ ಬಂದಿದ್ದ, ಪ್ರಭುಜಿ ನನಗೆ ಕೃಷ್ಣ ಪ್ರಜ್ಞೆ ಬಗ್ಗೆ ಗೊತ್ತಾಗಿದೆ, ಸೊ ತುಂಬ ಲಾಭ ಆಗಿದೆ, ನಾನೇನು ಸೇವ್ ಮಾಡ್ಬೇಕಂತ, ನನಗೆ ಜಾಬ್ ಬಂದಿದೆ, ಫಸ್ಟ್ ಸ್ಯಾಲ್ರಿ ಬಂತು, ಏನು ಮಾಡೋದು? ನಾನಂದ್ರೆ ಜನರಲಿ ಎಲ್ಲ ಭಕ್ತರು 10% ದೇವಸ್ಥಾನಗಳಿಗೆ ಕೊಡ್ತಾರೆ, ಪ್ರಚಾರ ಕಾರ್ಯಕ್ಕೆ ಕೊಡ್ತಾರೆ. ಎಸ್ ಪ್ರಭು, ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಮಂತ್ಲಿ 10% ಡೊನೇಷನ್ ಕೊಡ್ತೀನಿ ಅಂತ. ಸೊ ಲೈಕ್ ದಟ್ ಹಿಸ್ ಸ್ಯಾಲರಿ ಬಿಕಮ್ಸ್ ಪ್ಯೂರಿಫೈಡ್. ರೈಟ್? ಅವನ ಏನು ಆದಾಯ ಏನಿದೆ ಅದೆಲ್ಲ ಶುದ್ಧವಾಗುತ್ತೆ ಕೃಷ್ಣ ಅರ್ಪಣೆ ಮಾಡಿದರೆ. ರೈಟ್? ಸೊ ಈ ರೀತಿ ನಾವು ನಮ್ಮ ದುಡ್ಡು, ನಮ್ಮ ಬುದ್ಧಿಶಕ್ತಿ, ನಮ್ಮ ಶಾರೀರಿಕ ಸಾಮರ್ಥ್ಯ, ಬಲ, ಇವನ್ನೆಲ್ಲ ಭಗವಂತನಿಗೆ ಅರ್ಪಿಸಬೇಕು. ಭಗವಂತನಿಗೆ ಅರ್ಪಿಸಿದಾಗ ಅವೆಲ್ಲೂ ಶುದ್ಧವಾಗುತ್ತವೆ. ದೇ ಬಿಕಮ್ ಪ್ಯೂರಿಫೈಡ್. ಸೊ ಈ ರೀತಿ ಇಲ್ಲಿ ಕರ್ಮಗಳೆಲ್ಲ ಅಕರ್ಮವಾಗ್ತವೆ. ಕರ್ಮ ಬಿಕಮ್ಸ್ ಅಕರ್ಮ. ಓಕೆ, ಎನಿ ಕ್ವಶನ್ಸ್ ಆನ್ ದಿಸ್? ಯಾರಿಗೂ ಏನು ಪ್ರಶ್ನೆ ಇದೆಯಾ ಈ ವಿಷಯದ ಬಗ್ಗೆ? ಪ್ರಭುಜಿ, ಹರೇ ಕೃಷ್ಣ ಪ್ರಭು. ಪ್ರಭು, ಇದೇನಿದು ಸರಿನೋ ತಪ್ಪೋ ಗೊತ್ತಿಲ್ಲ, ನನಗೆ ಕೇಳೋದು ಇವಾಗ. ಪ್ರಭು, ಅದೇ ನನ್ಗೆ ಒಂದ್ ಸ್ವಲ್ಪ ಇದು ಅದೇ ಪ್ರಭು, ಇದು ನಮ್ ಕೆಲಸ ಮಾಡ್ಕೊಡಿ, ನಾವ್ ಇಷ್ಟು ಇದ್ ಮಾಡ್ತೀವಿ ಅಂತ ಎಲ್ಲ ಬರ್ತಾ ಪ್ರಭು. ನಾನು ಮುಂಚೆ ಇದ್ದಿದ್ದೆಲ್ಲ ನಡೀತಿತ್ತು, ನಾನು ಇವಾಗೆಲ್ಲ ಫುಲ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇವಾಗ ಅದನ್ನ ಏನ್ ಮಾಡತ್ ಪ್ರಭು? ಇವಾಗ ಅದನ್ನ ಹೆಂಗೋ
ನನ್ ಇಂಟೆನ್ಷನ್ ಏನು ನಾನು ಅದ್ ಕಲೆಕ್ಟ್ ಈಸ್ಕೋಬಾರ್ದು ಅಂತ. ಇಲ್ಲ ಅದ್ ಹೆಂಗೋ ಅದ್ ಈಸ್ಕೊಂಡು ಅದ್ ಟೆಂಪಲ್ಗೆ ಕೊಟ್ಬಿಟ್ರೆ ಅದೇನ ತಪ್ಪಾಗುತ್ತೆ ಪ್ರಭು? ಅಚ್ಚಾ, ಬ್ಲ್ಯಾಕ್ ಮನಿನಾ? ಬ್ಲಾಕ್ ಮನಿ ಅಲ್ಲ ಪ್ರಭು. ಇವಾಗ ಮೆಡಿಸಿನ್ ಅವ್ರು ಬರ್ತಾರೆ, ನಮ್ ಡ್ರಗ್ಗೆ ಪ್ರಮೋಟ್ ಮಾಡಿ ನಾವ್ ಇಷ್ಟು ಕಮಿಷನ್ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಬೇರೆ ಬೇರೆ ಕಂಪ್ನಿಯವ್ರು ಬರ್ತಾರೆ. ನಾನು ಇದುವರೆಗೂ ಯಾವ್ದು ತಗೊಂಡಿಲ್ಲ. ಇದು ರೈತರ ಸಂಸ್ಥೆ, ನನ್ ರೈತರಿಗೆ ಅನ್ಯಾಯ ಆಗಲ್ಲ, ನಾನು ಯಾವ್ದು ಬೇಡ ಅಂತಾನೆ ಹೇಳಿದೀನಿ. ಅಂದ್ರೆ ಇವಾಗ ಟೆಂಡರ್ ಬರ್ತದಲ್ಲ ಪ್ರಭು, ಯಾರು ಕಡಿಮೆ ಕೋಟ್ ಮಾಡಿರ್ತಾನೆ ಅವ್ನ್ಗೆ ಕೊಡೋದು. ಯೂಶುವಲಿ ಬೇರೆಯವ್ರು ನಮ್ದು ಪ್ರಾಡಕ್ಟ್ ಪ್ರಮೋಟ್ ಮಾಡಿ ಇಷ್ಟು ಕಮಿಷನ್ ಅಂತ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಆ ತರದ್ ಯಾವ್ದು ಇದುವರೆಗೂ ನಾನು ಬಂದಾಗ್ಲಿಂದ ಯಾವ್ದು ನಡೆದಿಲ್ಲ. ಇದು ರೈತರ ಸಂಸ್ಥೆ, ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತ. ಇವಾಗ ಅದ್ ಏನ್ ಮಾಡತ್ ಪ್ರಭು ಮತ್ತೆ? You have to keep service in the forefront. What helps to serve farmers? ಓಕೆ ಓಕೆ ಪ್ರಭು. ರೈತರಿಗೆ ಯಾವ್ದು ಒಳ್ಳೇದ್ ಮಾಡುತ್ತೆ. ಮತ್ತೆ ಅಫ್ಕೋರ್ಸ್ ಅದರಲ್ಲಿ ಹಾನೆಸ್ಟಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನ್ ಬರುತ್ತೆ ಪ್ರಾಫಿಟ್, ಅದನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಓಕೆ ಓಕೆ ಓಕೆ. ಕೃಷ್ಣ ಲಕ್ಷ್ಮೀಪತಿ. ಕೃಷ್ಣನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಓಕೆ, he doesn't need, he will arrange. So he will arrange, ಅವ್ರು ಅರೇಂಜ್ ಮಾಡ್ಕೊತಾರೆ. ಸೊ ಏನಾದ್ರು ಸೇವಕರಿಗೆ ಬೇಕು, ಬರುತ್ತೆ ದುಡ್ಡು, ಯಾರೋ ಕೊಡ್ತಾರೆ ದೇವಸ್ಥಾನಕ್ಕೆ, ಅದು ಸೇವೆ ನಡೆಯುತ್ತೆ. ಕೃಷ್ಣ ಇನ್ಸ್ಪೈರ್ ಮಾಡ್ತಾನೆ. ಬಟ್ ಅದಕ್ಕೋಸ್ಕರ ನಾವು ಅನೈತಿಕ ಕಾರ್ಯವನ್ನ ಮಾಡಿ ಕೃಷ್ಣನಿಗೆ ಕೊಡೋದು ಬೇಕಿಲ್ಲ. ಓಕೆ, ಸೊ ನೈತಿಕವಾಗಿ ನಾವ್ ಏನ್ ಗಳಿಸ್ತೀವಿ ಅದನ್ನ ಅರ್ಪಣೆ ಮಾಡಿದ್ರೆ ಸಾಕು. ಅದೇ ಪ್ರಭು, ನೈತಿಕವಾಗಿ ಅದೇ ನಮ್ ಸ್ಯಾಲರಿಲಿ ಇದ್ ಮಾಡ್ಬೋದು ಪ್ರಭು, ನೀವು ಹೇಳ್ದಂಗೆ. ಎಸ್ ಪ್ರಭು. ಪ್ರಭು ಆಮೇಲೆ ಭದ್ರ ಪೂರ್ಣಿಮೆಗೆ ಒಬ್ರಿಗೆ ಭಾಗವತಂ ಕೊಡಿಸ್ತೀನಿ ಅಂತ ಹೇಳಿದೆ ಪ್ರಭು ನಾನು. ಯಾವ ಲ್ಯಾಂಗ್ವೇಜ್ ಆದ್ರೂ ಪ್ರಭು ಸರಿ, ಯಾರಾದ್ರೂ ಸರಿ, ಯಾವ್ದಾನ ಒಳ್ಳೆ ಡಿವೋಟೀಸ್ ನ ಹೇಳಿ ಪ್ರಭು ನನ್ಗೆ. ಇಲ್ಲಿ ನಾನು ಗುಲ್ಬರ್ಗದಲ್ಲಿ ಇದೀನಿ. ಇಲ್ಲಿ ಓಕೆ ಪ್ರಭು. ಇಲ್ಲಿ ಇದಾರೆ ಜನ. ಖಂಡಿತ ಪ್ರಭು. ನಾನು ಗೋಪಿನಾಥ್ ಪ್ರಭು ಇಂದ ಇದ್ ಮಾಡ್ಬಿಟ್ಟು ಕೊಡಿಸ್ಲಾ ಪ್ರಭು? ಎಸ್ ಪ್ರಭುಜಿ. ಯಾವ ಲ್ಯಾಂಗ್ವೇಜ್ ಪ್ರಭು? ಕನ್ನಡನ ಪ್ರಭು? ಮೋಸ್ಟ್ಲಿ ಕನ್ನಡ. ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಪ್ರಭು. ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಯಾವ್ದಾದ್ರು ಓಕೆ ಪ್ರಭು. ಓಕೆ, ಕೇಳ್ಬಿಟ್ಟು ಭದ್ರ ಪೂರ್ಣಿಮೆ ಒಳಗಡೆ ಹೇಳಿ ಪ್ರಭು ನನ್ಗೆ. ಎಸ್, ವೆರಿ ಗುಡ್ ಸರ್ವಿಸ್. ಭದ್ರ ಪೂರ್ಣಿಮೆ ನಾಡ್ದು. ನಾಡಿದ್ದು ಪ್ರಭು. ಎಸ್, ವೆಂಕಟೇಶ್ ಪ್ರಭುನು ತಗೋಬೇಕು ಅಂತ ಇದಾರೆ ಪ್ರಭು, ಇಂಗ್ಲಿಷ್. ಅವ್ರ ಹತ್ರ ಇಲ್ವಾ ಭಾಗವತಂ? ಭಾಗವತಂ ತಗೊಂಡಿಲ್ಲ ಪ್ರಭು, ಭಾಗವತ ನಾವು ಪರ್ಚೇಸ್ ಮಾಡ್ಬೇಕು ಪ್ರಭುಜಿ. ಭಾಗವತಂ ಇಲ್ವಾ? ತಗೊಳ್ಳಿ ಭಾಗವತಂ. ಗುಡ್ ಡೇ ಟು ಟೇಕ್. ತಗೊಂಡಿಲ್ಲ ಪ್ರಭುಜಿ. ಓಕೆ, ಸೊ ಶ್ರೀಮದ್ ಭಾಗವತಂ ಇಸ್ ಅಮರ ಪುರಾಣ. ನಿಗಮ ಕಲ್ಪತರೋ ಗಲಿತಂ ಫಲಂ ಶುಕಮುಖ ಅಮೃತ ಪರ್ವ ಸಂಹಿತ. ಶುಕಮುನಿಗಳು ಹೇಳಿದಂತಹ ಇದು ಅಮೃತ, ವೇದಗಳ ಸಾರ. ಸೊ ಇದನ್ನ ನಾವು ನಮ್ಮ ಮನೇಲಿ ಇಟ್ಕೋಬೇಕು, ಸಾಧ್ಯವಾದಷ್ಟು ಓದಬೇಕು. ಓಕೆ, ವೆರಿ ಗುಡ್. ಲೋಕೇಶ್ ಪ್ರಭು ಹೇಳಿದೆ ಪ್ರಭು, ಅವ್ರು ಇನ್ನು ಇವಾಗ್ಲೇ ಬೇಡ ಅಂತ ಅವ್ರು ಹೇಳಿ ಪ್ರಭು ಅವ್ರಿಗೂ. ಅವರು ಸ್ಟೂಡೆಂಟಾ? ಸ್ಟೂಡೆಂಟ್ ಪ್ರಭು. When he starts earning, he can take. ಆಯ್ತು. Or he can take now, and when he starts earning, he can gift. ಈಗ ಯಾರಾದ್ರೂ ದಾನ ಕೊಡ್ತಾರಲ್ಲ, ನೀವು ತಗೋಬಹುದು. ನೀವು ಯಾವ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆಗ ನೀವು ಇನ್ನೊಂದು ದಾನ ಕೊಡ್ಬೇಕು. ಇನ್ನೊಂದನ ಹಂಗಾದ್ರೆ ಆಯ್ತು. ಆಗ್ಲಿ ಗುರುಜಿ. So Sunil, you got a customer. Yes ಪ್ರಭುಜಿ. Okay, you give to ಲೋಕೇಶ್ ಪ್ರಭು. ನೀವು ಲೋಕೇಶ್ ಪ್ರಭು ಕೊಡಿ ಗಿಫ್ಟ್. ಲೋಕೇಶ್ ಯಾವ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಫಸ್ಟ್ ಸ್ಯಾಲರಿಯಲ್ಲಿ ಅವರು ಅಥವಾ ನೆಕ್ಸ್ಟ್ ಭಾದ್ರ ಪೂರ್ಣಿಮಾದಲ್ಲಿ ಅವರು ಇನ್ನೊಬ್ಬರಿಗೆ ಗಿಫ್ಟ್ ಮಾಡ್ತಾರೆ. ಎಸ್ ಪ್ರಭು. ಲೋಕೇಶ್ ಪ್ರಭುಗೆ ಕೊಡ್ಸ್ಬಿಡ್ಲಾ ಪ್ರಭು ಹಂಗಾದ್ರೆ? ಕೊಡ್ಸ್ಬಿಡಿ. ಖಂಡಿತ ಪ್ರಭು, ಕೊಡಿಸ್ತೀನಿ ಲೋಕೇಶ್ ಪ್ರಭುಗೆ. ಓಕೆನಾ ಲೋಕೇಶ್ ಪ್ರಭು? ಗುರುಜಿ. ನಿಮ್ಮ ಅಡ್ರೆಸ್ ಕಳಿಸಿ ಅವ್ರಿಗೆ, ಅವರು ಕಳಿಸ್ಬಿಡ್ತಾರೆ. ಗುರುಜಿ. ಓಕೆ, ಮತ್ತೆ ಏನಾದ್ರು ಪ್ರಶ್ನೆಗಳಿದಾವ? ಗುರುಗಳೇ, ಮತ್ತೆ ನೀವ್ ಹೇಳೋದಿಲ್ಲ ಕರ್ಮ ನಾವು ಮಾಡ್ತೀನಿ ಗುರು. ನೀವ್ ಹೇಳಿದ್ ನೆನಪಿರುತ್ತೆ, ನಮ್ ಕೆಲ್ಸ ಮಾಡ್ಕೊಂಡು ಹೋಗ್ಬೇಕು ದೇವ್ರಿಗೆ ಅರ್ಪಿಸೋಣ ಅಂತ. ಚೂರು ಜನಗಳು ಹಂಗ ಅನ್ಕೋದು ಹಿಂಗ ಅನ್ಕೋತಾರೆ ಅಂತ ಒಂದ್ ಸ್ವಲ್ಪ ಬರುತ್ತೆ ತಲೆಗೆ. ಜನರು ಹೇಳ್ತಾರೆ. ಯಾವಾಗ ನಾವು ಒಳ್ಳೇದ್ ಮಾಡಕ್ ಹೋಗ್ತೀವಿ,
ಜನ ಹೇಳ್ತಾರೆ, ಕೆಟ್ಟದ್ ಮಾಡಿದಾಗ ಹೇಳ್ತಾರೆ, ಒಳ್ಳೇದ್ ಮಾಡಿದವ್ರಿಗೆ ಹೇಳ್ತಾರೆ. ಸೊ ಯಾರು ಏನೋ ಹೇಳ್ತಾರೆ ಅಂತ ನಾವು ಸುಮ್ಮನೆ ಇರಬಾರ್ದು, ನಾವು ನಿಲ್ಲಿಸಬಾರ್ದು, ನಾವು ನಮ್ಮ ಕಾರ್ಯವನ್ನು ಮಾಡ್ತಾ ಹೋಗ್ಬೇಕು. ಯಾರಾದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅದಕ್ಕೂ ಜನ ಕಂಪ್ಲೇಂಟ್ ಮಾಡ್ತಾರೆ, ಓ ಇಷ್ಟು ಪ್ರಾಮಾಣಿಕ ಮಾಡಬಾರ್ದು, ಸ್ವಲ್ಪ ಲಂಚ ತಗೋಬೇಕು ಅಂತ ಹೇಳ್ತಾರೆ. ಅದೇ ಯಾರಾದ್ರೂ ಲಂಚ ತಗೊಂಡ್ರೆ ಓ ನಾವು ಲಂಚ ತಗೊಂತಾರೆ. ಎರಡು ತರದಲ್ಲಿ ಜನ ಕಮೆಂಟ್ ಮಾಡ್ತಾರೆ. ಸೊ ಒಳ್ಳೇದ್ ಮಾಡೋದ್ರಲ್ಲಿ ನಾವು ಹಿಂಜರಿಬಾರ್ದು, ಮಾಡ್ಬೇಕು, ಕಣ್ಣು ಮುಚ್ಕೊಂಡು ಮಾಡ್ಬೇಕು. ಜನ ಏನ್ ಹೇಳ್ತಾರೆ ಹೇಳಿ, ಇಬ್ರಿಗೂ ತಲೆ ಕೆಡ್ಸ್ಕೋಬಾರ್ದು, ಸುಮ್ನೆ ಅಂಬಾನಿ ತಲೆ ಮಾಡಿ ದೇವ್ರಿಗೆ. ಕೆಡಿಸ್ಕೊಬಾರ್ದು. ಕತ್ತೆ ಕತೆ ಗೊತ್ತಾ ನಿಮ್ಗೆ? ಒಂದು ಕತ್ತೆ ಇತ್ತು, ಮತ್ತೆ ಅಪ್ಪ ಮಗ ಇದ್ರು. ಸೊ ಅಪ್ಪ ಮಗ ಮತ್ತೆ ಈ ಕತ್ತೆಯನ್ನು ತಗೊಂಡು ಒಂದು ಊರಿಗೆ ಹೋಗ್ತಾ ಇದ್ರು. ಸೊ ಮೂವರು ನಡ್ಕೊಂಡು ಹೋಗ್ತಾ ಇದ್ರು, ಅಪ್ಪ ಮಗ ನಡ್ಕೊಂಡು ಹೋಗ್ತಾ ಇದ್ರು, ಕತ್ತೆ ಹಿಂದೆ ಬರ್ತಾ ಇತ್ತು. ಸೊ ಜನ ನೋಡಿ ಹೇಳ್ತಾರೆ, ಅಯ್ಯೋ ನೋಡಿ ಮೂರ್ಖರು, ಕತ್ತೆ ಇದೆ, ಯಾರಾದ್ರೂ ಕೂತ್ಕೊಂಡು ಹೋಗ್ಬೋದಲ್ಲ, ಮೂವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು ಮಗ ನೀನ್ ಕೂತ್ಕೋ ಅಂತ ಮಗನನ್ನು ಕೂಡಿಸ್ತಾರೆ, ಅಪ್ಪ ನಡ್ಕೊಂಡು ಬರ್ತಾ ಇದ್ದ. ಸೊ ಇನ್ನೊಬ್ರು ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಬ್ರು ಕಮ್ಮಿ ಮಾಡ್ತಾರೆ, ನೋಡು ಎಂತ ಮಗ ಇವನು, ಅವನ್ ಕೂತಿದ್ದಾನೆ, ತನ್ನ ತಂದೆ ವಯಸ್ಸಾದವರು ನಡ್ಕೊಂಡು ಹೋಗ್ತಾ ಇದಾರೆ, ಎಂತ ಕಾಮನ್ ಸೆನ್ಸ್ ಇಲ್ಲ. ಇದನ್ನ ಕೇಳಿ ಮಗ ಹೇಳ್ತಾನೆ, ಅಪ್ಪ ನೀನ್ ಕೂತು ನಾನು ನಡ್ಕೊಂಡು ಹೋಗ್ತೀನಿ. ಸೊ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರು, ಇನ್ನೊಬ್ರು ಕಮೆಂಟ್ ಮಾಡ್ತಾರೆ, ನೋಡಿ ಎಂತ ತಂದೆ, ಚಿಕ್ಕ ಮಗು ನಡ್ಕೊಂಡು ಬರ್ತಾ ಇದೆ, ಇವನ್ ಕತ್ತೆ ಮೇಲೆ ಕೂತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾನೆ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಇದನ್ನ ಕೇಳಿ ಅಪ್ಪ ಅಮ್ಮ ಇಬ್ರಿಗೂ ಕೋಪ ಬಂದು ಕತ್ತೆಯನ್ನು ಎತ್ತಿ ನೀರಲ್ಲಿ ಬಿಸಾಕ್ಬಿಡ್ತಾರೆ, ನಾವು ನಡ್ಕೊಂಡು ಹೋಗ್ತೀವಿ. ಸೊ ಏನ್ ಮಾಡಿದ್ರು ಜನ ಕಮೆಂಟ್ ಮಾಡೇ ಮಾಡ್ತಾರೆ. ಸೊ ಬೆಟರ್ ವಿ ಡೂ ಅವರ್ ಡ್ಯೂಟಿ. ಯಾವುದು ಒಳ್ಳೇದಿದೆ ಒಳ್ಳೇದನ್ನ, ಅಂದ್ರೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಅದನ್ನ ಕಣ್ಮುಚ್ಕೊಂಡು ಮಾಡೋದಷ್ಟು. ಜನ ಏನೇ ಹೇಳಿ ಅದು ಕೃಷ್ಣ ಸಂತುಷ್ಟನಾಗಿದ್ದಾನೆ, ಅದೇ ಓಕೆ, ದಟ್ ಇಸ್ ಸಕ್ಸಸ್. ಸೊ ಕೃಷ್ಣ ಶುಡ್ ಬಿ ಹ್ಯಾಪಿ. ಗೊತ್ತಾಯ್ತಾ? ಈ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಅದ್ರ ದಾರಿಲಿ ಹೋಗೋಣ ಅಂತ ಹೇಳ್ತೀರಾ? ಎಸ್, ಕಣ್ಮುಚ್ಕೊಂಡು ಮಾಡೋದಷ್ಟೇ. ಅದೇ ಬೆಸ್ಟ್ ಗುರುಗಳೇ. ಸರಿ ಗುರುಗಳೇ, ಹರೇ ಕೃಷ್ಣ. ಓಕೆ. ಪ್ರಭುಜಿ ಇನ್ನೊಂದು ಕ್ವಶನ್. ಎಸ್, ನಿಮ್ಮ ವಾಯ್ಸ್ ತುಂಬಾ ಕಡಿಮೆ ಇದೆ. ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ. ಇವಾಗ ಹೆಂಗೆ ಪ್ರಭುಜಿ? ಪ್ರಭುಜಿ, ಇದು ಆನ್ಸಿಸ್ಟರ್ಸ್ ನಮ್ಗೊಂದ್ ಸ್ವಲ್ಪ ಕೊಟ್ಟೋಗಿರ್ತಾರಲ್ಲ ಪ್ರಭುಜಿ, ಎಸ್ ನನ್ನ ಮುಂದಿನ ಜನರೇಷನ್ ಒಳ್ಳೇದಾಗ್ಲಿ, ಇದು ಕರ್ಮ ತರ ತಗೋಬೇಕಾ ಅಕರ್ಮ ತರ ತಗೋಬೇಕು, ಯಾವ ತರ ಕನ್ಸಿಡರ್ ಅದು ನಿಮ್ಮ ಮಾಡ್ಬೇಕು? ಪುಣ್ಯ, ನೀವೇನೋ ಪುಣ್ಯ ಮಾಡಿದ್ರೆ ಅದಕ್ಕೆ ನಿಮ್ಗೆ ಬಂದಿದೆ ಅದು, ಅದನ್ನ ನಾವು ಯೂಸ್ ಮಾಡಿ ಭಗವಂತನ ಸೇವೆಯಲ್ಲಿ. ರೈಟ್, ದಟ್ ಇಸ್ ಪೂರ್ವ ಜನ್ಮ ಅರ್ಜಿತ ಪುಣ್ಯದ ಫಲವಾಗಿ ಅದು ಬರ್ತಾ ಇದೆ ನಿಮಗೆ. ಸಪೋಸ್ ಅಂಬಾನಿ ಮಗ ಇದ್ದಾನೆ, ಮೊಮ್ಮಗ, ಇಲ್ಲ ಹೋದ ವರ್ಷ ಏನು ಜನ್ಮ ತಗೊಂಡ, ಕಣ್ ತೆಗೆದ ತಕ್ಷಣ ಕರೋಡ್ಪತಿ, ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಅವನಿನ್ನೂ ಪುಟ್ಟ ಮಗು, ಆಲ್ರೆಡಿ ಕರೋಡ್ಪತಿ. ಯಾಕೆ? ಹಿಂದಿನ ಜನ್ಮದ ಪುಣ್ಯ. ಅಂಬಾನಿ ಮನೆಯಲ್ಲಿ ಮೊಮ್ಮಗನಾಗಿ ಹುಟ್ಟಿದ್ದಾನೆ. ಸೊ ಅದೇ ರೀತಿ ಏನೋ ಪುಣ್ಯ ಮಾಡಿರ್ತಾರೆ ಜನ, ಅದಕ್ಕೆ ಸ್ವಲ್ಪ ಪ್ರಾಪರ್ಟಿ ಬರುತ್ತೆ. ಸೊ ಅದನ್ನು ದೇವ್ರ ಸೇವೆ ಉಪಯೋಗ ಮಾಡ್ಬೋದು. ಆದರೆ ಕೆಲವೊಮ್ಮೆ ಪ್ರಾಪರ್ಟಿ ಜೊತೆ ಲೀಗಲ್ ಕೇಸ್ ಬಂದ್ಬಿಡುತ್ತೆ, ಕೋರ್ಟಲ್ಲಿ ಫೈಟ್ ಮಾಡಬೇಕಾಗುತ್ತೆ, ಅದು ಪಾಪದ ಪ್ರತಿಫಲ. ಸೊ ಪ್ರಾಪರ್ಟಿ ಕ್ಯಾನ್ ಗಿವ್ ಹ್ಯಾಪಿನೆಸ್, ಇಟ್ ಕ್ಯಾನ್ ಗಿವ್ ಆಂಗ್ಸೈಟಿ ಆಲ್ಸೋ. ಕರೆಕ್ಟ್? ಸೊ ಅದು ಪಾಪದ ಮತ್ತೆ ಪುಣ್ಯದ ಫಲ. ಸೊ ಆ ರೀತಿ ಏನಾದರೂ ಪ್ರಾಪರ್ಟಿ ಬಂದಿದ್ರೆ ಅದನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೋದು. ಸೊ ಎಕ್ಸ್ಟ್ರಾ ಪ್ರಾಪರ್ಟಿ ಇದೆ, ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ ಎಂಬುದು ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಬಿಡ್ಬೋದು, ದೇವಸ್ಥಾನ ಮಾಡ್ಬೋದು. ಆಗ್ಲಿಲ್ಲ ಅಂದ್ರೆ ಯಾರಿಗೂ ದಾನ ಕೊಟ್ಬಿಡು. ಎಸ್ ಪ್ರಭುಜಿ. ಓಕೆ. ಸೊ ಇವತ್ತು ನಾವೇನು ಶ್ಲೋಕ ಡಿಸ್ಕಸ್ ಮಾಡಿದ್ದು? ಕರ್ಮಣಿ ಅಕರ್ಮಯ ಪಶ್ಚೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ್ವಯುಕ್ತಃ ಕೃತ್ಸ್ನ ಕರ್ಮ ಕೃತ್. ಯಾರು ಕರ್ಮದಲ್ಲಿ ಅಕರ್ಮವನ್ನು ಕಾಣ್ತಾರೋ ಮತ್ತೆ ಅಕರ್ಮದಲ್ಲಿ ಕರ್ಮವನ್ನು ಕಾಣ್ತಾರೋ ಅವರು ಬುದ್ಧಿವಂತರು, ಅವರು ಯುಕ್ತಃ, ಅವರು ಸರಿಯಾದ ಸ್ಥಾನದಲ್ಲಿ ನಿಯುಕ್ತರಾಗಿದ್ದಾರೆ, ದಿವ್ಯ ಸ್ಥಿತಿಯಲ್ಲಿ ಇರುತ್ತಾರೆ. ಕೃಷ್ಣ ಕರ್ಮ ಕೃತಿ, ಎಲ್ಲ ಕರ್ಮದಲ್ಲಿ ತೊಡಗಿದ್ರು ಕೂಡ ಅವರು ದಿವ್ಯ ಸ್ಥಾನದಲ್ಲಿ ಇದ್ದಾರೆ ಅಂತ ಕೃಷ್ಣ ಹೇಳ್ತಾರೆ. ಓಕೆ, ಸೊ ವಿಲ್ ಡಿಸ್ಕಸ್ ದಿಸ್ ಒನ್ ವರ್ಸ್ ಟುಡೇ. ಓಕೆ, Hare Krishna. So I will not take any other verses.
Okay, maybe let's see next verse. ಪ್ರಭು ಏನ್ ಪ್ರಭು? ಇನ್ನೊಂದು ಶ್ಲೋಕ ತಗೊಳ್ಳೋಣ. ಎಸ್ ಪ್ರಭುಜಿ. ಸಿಂಪಲ್ ಶ್ಲೋಕ ಇದೆ. ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಃ. ಯಾರು ಓದ್ತೀರಾ? ಲೋಕೇಶ್ ಓದ್ತೀರಾ? Okay. ಯಾವ ವ್ಯಕ್ತಿಯ ಪ್ರತಿಕ್ರಿಯೆಯೊಂದು ಕರ್ಮವು ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಮುಕ್ತವಾಗಿರುತ್ತದೆಯೋ ಅಂತಹವನು ಪೂರ್ಣ ಜ್ಞಾನದಲ್ಲಿ ಇರುವನು. ಋಷಿಗಳ ಪ್ರಕಾರ ಅಂತಹವನ ಕರ್ಮದ ಪ್ರತಿಕ್ರಿಯೆಗಳನ್ನು ಸಂಪೂರ್ಣ ಜ್ಞಾನದ ಅಗ್ನಿಯ ಸುಟ್ಟು ಹಾಕುತ್ತದೆ. ಪೂರ್ಣ ಜ್ಞಾನದ ಅಗ್ನಿಯು ಸುಟ್ಟು ಹಾಕುತ್ತದೆ. ಪೂರ್ಣ ಜ್ಞಾನದಲ್ಲಿರುವವನು ಮಾತ್ರವೇ ಕೃಷ್ಣ ಪ್ರಜ್ಞೆಯಲ್ಲಿರುವವನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಇಂದ್ರಿಯ ಭೋಗದ ಪ್ರವೃತ್ತಿಯೋ ಸ್ವಲ್ಪವೂ ಇರುವುದಿಲ್ಲ. ಆತನು ದೇವೋತ್ತಮ ಪರಮಪುರುಷನ ನಿತ್ಯ ಸೇವಕನಾಗಿ ತನ್ನ ಸ್ವರೂಪ ಸ್ಥಿತಿಯ ಪೂರ್ಣ ಜ್ಞಾನವನ್ನು ಪಡೆದಿರುತ್ತಾನೆ. ಇದರಿಂದ ಅವನು ತನ್ನ ಕೆಲಸದ ಪ್ರತಿಕ್ರಿಯೆಯನ್ನು ಸುಟ್ಟು ಹಾಕಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಪರಿಪೂರ್ಣ ಜ್ಞಾನವನ್ನು ಪಡೆದವನು ನಿಜವಾಗಿಯೂ ವಿದ್ವಾಂಸನು. ಭಗವಂತನ ನಿತ್ಯ ಸೇವಕನೆಂಬ ಈ ಜ್ಞಾನದ ಬೆಳವಣಿಗೆಯನ್ನು ಅಗ್ನಿಗೆ ಹೋಲಿಸಿದೆ. ಇಂತಹ ಅಗ್ನಿಯನ್ನು ಒಮ್ಮೆ ಹೊತ್ತಿಸಿದರೆ ಎಲ್ಲ ಬಗೆಯ ಪ್ರತಿಕ್ರಿಯೆಗಳನ್ನು ಅದು ಸುಡಬಲ್ಲದು. ಕರ್ಮವನ್ನು ಹೇಗೆ ನಾಶ ಮಾಡಬೇಕು? ಜ್ಞಾನವನ್ನು ಬೆಳೆಸಿಕೊಂಡು, ಆತ್ಮದ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನಾಗ್ನಿದಗ್ಧ ಕರ್ಮಾಣಂ. ಯಾವಾಗ ನಾವು ಆತ್ಮದ ಜ್ಞಾನವನ್ನು ಬೆಳೆಸ್ಕೊಳ್ತೀವೋ ಅದು ಬೆಳೆದಷ್ಟು ಕರ್ಮ ಫಲ ಸುಟ್ಟು ಹೋಗುತ್ತೆ. ತಮಾಹು ಪಂಡಿತಂಬುದಾಹ. ಅವನು ಪಂಡಿತನಾಗ್ತಾನೆ. ಸೊ ಏನಿರ್ಬೇಕು? ಫಸ್ಟ್ ಕ್ವಾಲಿಫಿಕೇಶನ್ ಅಂದ್ರೆ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ. ಯಾವುದೇ ಕಾಮ ಇಚ್ಛೆ ಇರಬಾರದು. ಕಾಮಾಚ್ಛೆ ಅಂದ್ರೆ ಇಲ್ಲಿ ಕರ್ಮ ಫಲದ ಅಪೇಕ್ಷೆ ಇರಬಾರದು. ಎಲ್ಲ ಕಾರ್ಯದ ಪ್ರಾರಂಭದಲ್ಲಿ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ. ಸೊ ವಿ ಶುಡ್ ಬಿ ಫ್ರೀ ಫ್ರಮ್ ಆಲ್ ಡಿಸೈರ್ ಫಾರ್ ಎಂಜಾಯ್ಮೆಂಟ್. ಆಗ ಅದು ಅಕರ್ಮವಾಗುತ್ತೆ. ಈ ಅಕರ್ಮವನ್ನು ಮಾಡ್ತಾ 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 ಏನಾಗುತ್ತೆ? ಜ್ಞಾನ ಬೆಳೆಯುತ್ತೆ, ಆತ್ಮದ ಜ್ಞಾನ ಬೆಳೆಯುತ್ತೆ. ಆತ್ಮದ ಜ್ಞಾನವು ಬೆಳೆದಾಗ ಅದು ಅಗ್ನಿ ತರ ಎಲ್ಲವನ್ನು ಸುಟ್ಟು ಹಾಕುತ್ತೆ, ಎಲ್ಲ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡುತ್ತೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ತಮಾಹು ಪಂಡಿತಂ ಬುಧಾಹ. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಾಂ ಗೋವಿಂದಮಾದಿ ಪುರುಷಂ ತಮಹಂ ವಿಲಾಮಿ. ಯಾವಾಗ ನಾವು ಕೃಷ್ಣನ ಪ್ರತಿ ಭಕ್ತಿ ಸೇವೆಯನ್ನು ಮಾಡ್ತೀವಿ, ಆ ಭಕ್ತಿ ಸೇವೆಯ ಪ್ರಭಾವದಿಂದ ಕರ್ಮಗಳೆಲ್ಲ ನಾಶ ಆಗ್ತವೆ ಅಂತ ಕೃಷ್ಣ ಭಗವದ್ಗೀತೆ ಬ್ರಹ್ಮಜಯಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಓಕೆ, ಸೊ ನಾವು ಆತ್ಮಜ್ಞಾನವನ್ನು ಬೆಳೆಸ್ಕೊಳ್ಳೋಣ. ಚಾಂಟಿಂಗ್ ಹರೇ ಕೃಷ್ಣ ಅಟೆಂಟಿವ್ಲಿ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ. ಇದು ಯಜ್ಞ. ಈ ಹರೇ ಕೃಷ್ಣ ಯಜ್ಞದ ಪ್ರಭಾವದಿಂದ ಎಲ್ಲ ಕರ್ಮಗಳು ಸುಟ್ಟು ಭಸ್ಮ ಆಗ್ತವೆ. ಕೃಷ್ಣ ಪ್ರೇಮ ಜಾಗೃತವಾಗುತ್ತೆ. ಓಕೆ, ಸೊ ಎಲ್ಲರೂ ರೆಗ್ಯುಲರ್ ಆಗಿ ಚಾಂಟಿಂಗ್ ಮಾಡ್ತಾ ಇದ್ದೀರಾ ತಾನೆ? ಎಷ್ಟು ಮಾಲೆ ಮಾಡ್ತಾ ಇದ್ದೀರಾ ಲೋಕೇಶ್? ನಾನು 8. ವೆರಿ ಗುಡ್. ಸುನಿಲ್ ಪ್ರಭು? 8 ಪ್ರಭು. 8. ವೆಂಕಟೇಶ್? 8 ಪ್ರಭುಜಿ. 8? ಓಕೆ. ಹೌದು, ಒಂದೊಂದ್ಸಲ 10, 12 ಮಾಡ್ತೀನಿ ಪ್ರಭುಜಿ, ಆದ್ರೆ ರೆಗ್ಯುಲರ್ ಆಗಿ 8 ಮಾಡ್ತಾ ಇದ್ದೀನಿ ಪ್ರಭುಜಿ. ಓಕೆ, ವೆರಿ ನೈಸ್. ಕಂಟಿನ್ಯೂ ಚಾಂಟಿಂಗ್ ಅಂಡ್ ಟ್ರೈ ಟು ಕಮ್ ಟು 16 ರೌಂಡ್ಸ್. ಎಲ್ಲರೂ 8 ರೌಂಡ್ಸ್ ಮಾಡ್ತಾ ಇದ್ದೀರಾ. ಗ್ರಾಜುಯಲಿ 16ಗೆ ಟಾರ್ಗೆಟ್ ಮಾಡಿ. ಆಗುತ್ತೆ, ಒಂದು ಸಮಯದಲ್ಲಿ ನೀವು ಮಾಡ್ಬೋದು. ಸಿಂಪಲ್. ಎವ್ರಿ ಏಕಾದಶಿ ಯು ಕ್ಯಾನ್ ಚಾಂಟ್ 1 ರೌಂಡ್ ಎಕ್ಸ್ಟ್ರಾ. ನೆಕ್ಸ್ಟ್ 6 months you can come to 16 rounds. Okay. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಪ್ರಭುಜಿ ಹರೇ ಕೃಷ್ಣ. ಇವತ್ತು ಭಕ್ತಿ ವಿನೋದ ಠಾಕೂರ್ದು ಅಪಿಯರೆನ್ಸ್ ಡೇ ಇತ್ತಲ್ಲ ಪ್ರಭು, ಅವ್ರ ಬಗ್ಗೆ ಒಂದ್ 5 ನಿಮಿಷ ಹೇಳಿ ಪ್ರಭು.
ನಾನು ಲೆಕ್ಚರ್ ಕೊಟ್ಟಿದ್ದೇನೆ ಅದ್ರ ಬಗ್ಗೆ ಇವತ್ತು ಬೆಳಿಗ್ಗೆ. ಓಕೆ 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 ಪ್ರಭು. ಆ, ಯೂಟ್ಯೂಬ್ ಅಲ್ಲಿ ಇದೆಯಾ ಪ್ರಭು ಕನ್ನಡ ಇಸ್ಕಾನ್ ಚಾನಲ್ ಅಲ್ಲಿ? ಹೌದು, ಬೆಳಿಗ್ಗೆ ಅಪ್ಲೋಡ್ ಮಾಡಿದ್ರು. ಸರಿ ಪ್ರಭು, ನೋಡ್ತೀನಿ ಪ್ರಭು ಹಂಗಾದ್ರೆ. I gave 40 minutes of whole life of Bhaktivinoda Thakur from 1838 till 1914. Okay. ಫುಲ್ ಟೈಮ್ ಲೈನ್ ಇಟ್ಕೊಂಡು ಹೇಗೆ ಓಕೆ ಭಕ್ತಿ ನೋಡ್ತೀನಿ ಪ್ರಚಾರ ನೋಡ್ತೀನಿ. ಮಾಡಿದ್ರು, ಅದ್ ಕಾರಣ ಏನು, ಏನು ಅಡಚಣೆಗಳು ಬಂತು, ಸೊ ಅದೆಲ್ಲ ಹೇಳಿದ್ದೀನಿ. ಅದನ್ನ ನೋಡ್ಬೋದು ನೀವು. ಓಕೆ, ಎಸ್ ಪ್ರಭು ನೋಡ್ತೀನಿ. ಥ್ಯಾಂಕ್ ಯು ಪ್ರಭು. ಅಡ್ರೆಸ್ ಕಳಿಸಿ ಲೋಕೇಶ್ ಪ್ರಭು. ಹರೇ ಕೃಷ್ಣ. ಫೋನ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು. ಎಸ್ ಪ್ರಭು ಥ್ಯಾಂಕ್ ಯು.